ಒಂದು ಮಾತು ಕೇಳೋದಕ್ಕೆ ಸಿಕ್ಕರೆ ಈ ಜೀವನ ಸಾರ್ಥಕವಾಗ್ತದೆ ಅಂತ ಜೇಡರ ದಾಸಿವಾರ. ಎಂಥ ಭಾವನಾ ಹೇ. ನಿಮ್ಮ ಶರಣರ ಸುಳ್ನುಡಿ ಅಂದ್ರೆ ಅನುಭವದ ಮಾತು. ಯಾವ ಮಾತಿನಲ್ಲಿ ಮಧುರತೆ ಇರ್ತದೆ, ಯಾವ ಮಾತಿನಲ್ಲಿ ಸತ್ಯದ ಬೆಳಕ ಇರ್ತದೆ, ಯಾವ ಮಾತಿನಲ್ಲಿ ಅನುಭವದ ಸಂಪತ್ತ ತುಂಬಿರ್ತದೆ, ಇಂಥ ಮಾತಿಗೆ ಸುಳ್ನುಡಿ ಅಂತ ಕರೀತಾರೆ. ಅಂಥ ಒಂದು ಸುಳ್ನುಡಿ ಸಿಕ್ಕರೆ ದೇವನೇ ನೀನೂ ಕೂಡ ಬೇಡ ಅಂತ. ನೀನೇ ಸಿಕ್ಕಂಗಾಗ್ತದ ಶಬ್ದದ ಮಧ್ಯ. ಇದು ಮಹತ್ತಿ, ಭಕ್ತನ ಮಹತಿ. ಇದು ಜಗತ್ತಿನಲ್ಲಿ ಏನನ್ನು ಸತ್ಯವನ್ನ ಪ್ರೀತಿಸಿದವರು, ದೇವನನ್ನ ಪ್ರೀತಿಸಿದವರು, ಈ ಸಮಸ್ತ ಜಗತ್ತನ್ನ ಪ್ರೀತಿಸಿದವರು, ಪ್ರೇಮವನ್ನೇ ಈ ವಿಶ್ವದಲ್ಲಿ ಹರವಿದವರು, ಅಂಥವರಿಗೆ ಭಕ್ತರು ಅಂತ ಕರೀತಾರೆ. ಜ್ಞಾನ ಕ್ಷೇತ್ರವನ್ನು ಶ್ರೀಮಂತ ಮಾಡಿದರು ಭಕ್ತರು, ಭಾವನಾ ಕ್ಷೇತ್ರವನ್ನ ಸಂಪತ್ತು ಭರಿತ ಮಾಡಿದರು ಭಕ್ತರು, ಕಾರ್ಯಕ್ಷೇತ್ರವನ್ನ ಸಮೃದ್ಧಗೊಳಿಸಿದವರು ಭಕ್ತರು. ಆದ್ದರಿಂದ ಭಕ್ತರು ಈ ಜಗತ್ತಿಗೆ ಅತ್ಯಂತ ಪ್ರಿಯರು, ವಂದ್ಯರು, ಆರಾಧನೀಯರು ಅಂತ ಈಗ ಗುರು ಹೇಳ್ತಾ ಇದ್ದಾರೆ. ಮೋದಂತೆ ಪಿತರಹ, ಜಗತ್ತಿನ ಹಿರಿಯರೆಲ್ಲ ಅವರನ್ನ ಕೊಂಡಾಡ್ತಾರೆ, ಸಂತೋಷ ಪಡ್ತಾರೆ. ಜಗತ್ತಿನ ಎಲ್ಲ ಹಿರಿಯರು ಅದಾರ ಈ ಭೂಮಂಡಲದಲ್ಲಿ ಶ್ರೇಷ್ಠ ಅನುಭಾವಿಗಳಿದಾರ, ಶ್ರೇಷ್ಠ ಭಕ್ತಿ ಸಂಪನ್ನರಿದಾರ ಅಂತ ಜಗತ್ತೆಲ್ಲ ಕೊಂಡಾಡಬೇಕು. ಹಾಗ ಮೋದಂತೆ ಆನಂದ ಪಡ್ತಾರ. ಪಿತರಹ, ಹಿರಿಯರು, ಬಲ್ಲವರು ಆನಂದ ಪಡ್ತಾರ. ಯಾಕೆ? ಈ ಜಗತ್ತಿನಲ್ಲಿ ಅಂಥವರು ಬಾಳಬೇಕಲ್ಲ, ಅಂಥವ್ರು ಬರಬೇಕು ಈ ಭೂಮಂಡಲದಲ್ಲಿ. ಒಬ್ಬ ಭಕ್ತ ಹೀಗ ಸುಳಿದಾಡಬೇಕು, ಸಂಚರಿಸಬೇಕು. ಒಂದು ವಿಶಾಲವಾದ ಹೊಲದ ಅಂತ ಇಟ್ಕೊಳ್ಳಿ. ಹೊಲ ಎಷ್ಟು ವಿಶಾಲವಾಗಿದ್ರೇನು, ಒಂದು ಸುಂದರವಾದ ಮರ ಬೇಕಾಗ್ತದಲ್ಲೇ. ಯಾವುದರ ನೆರಳಲ್ಲಿ ಜನ ಕೂಡಬಹುದು, ಯಾವುದನ್ನ ನೋಡಿ ನಲಿಬಹುದು, ಯಾವುದರ ಸುವಾಸನೆ ಅನುಭವಿಸಬಹುದು, ಯಾವುದರ ಹಣ್ಣಿನ ರಸವನ್ನ ಆಸ್ವಾದಿಸಬಹುದು. ಇಂಥ ಒಂದು ವಿಶಾಲವಾದ ವೃಕ್ಷ ಒಂದು ಹೊಲಕ್ಕೆ ಶೋಭೆ ಕೊಡ್ತದೆ. ಅಷ್ಟು ಶೋಭೆ. ಉಳಿದು ಎಷ್ಟು ಬೆಳೆದರ್ರಿ ಏನು? ಒಂದು ವಿಶಾಲ ವೃಕ್ಷ ಬೇಕಾಗ್ತದಲ್ಲೇ. ಅದು ಇತ್ತು ಅಂದ್ರೆ ಆ ಭೂಮಿ ಅದಕ್ಕೆ ಶೋಭೆ. ಹಾಗೆ ಒಂದು ಊರ ಎಷ್ಟು ದೊಡ್ಡ ಮನೆಗಳಿದ್ರೇನು, ಎಷ್ಟು ಸಾವಿರ ಸಂಖ್ಯೆ ಇದ್ರೇನು, ಒಬ್ಬ ಮಹಾನುಭಾವ ಬೇಡೇನು, ಒಬ್ಬ ಶ್ರೇಷ್ಠ ಜ್ಞಾನಿ ಬೇಡೇನು? ಆಗ ಒಬ್ಬಿದ್ರೂ ಸಾಕು, ಒಂದು ನಗರ ನಲಿತದೆ, ಒಂದು ದೇಶ ಕೊಂಡಾಡ್ತದೆ, ಸಂತೋಷ ಪಡ್ತದೆ. ಎಂಥೆಂಥವರು ಭಾರತ ದೇಶವನ್ನು ಅಪ್ರತಿಮಗೊಳಿಸಿದವರು, ಎಂಥ ಮಹಾನುಭಾವರು. ಸುಮ್ಮನೆ ಮಹಾತ್ಮ ಗಾಂಧಿ ಅಂದ್ರು, ವಿನೋಬಾ ಭಾವೆ ಅಂದ್ರು, ಅಲ್ಲಿಲ್ಲ. ಒಂದು ಹೆಸರು ಎಷ್ಟು ಅದ್ಭುತ ಕೆಲಸ ಮಾಡಿ. ಆ ಬಳಿಕ ಎಂಥೆಂಥ ಮಹಾನುಭಾವರು. ತುಕಾರಾಮ ಬಂದ, ರಾಮದಾಸರು ಬಂದರು,
ಬಸವಣ್ಣ ಬಂದರು, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜ, ವಲ್ಲಭ, ನಿಂಬಾರ್ಕ, ಒಬ್ರಲ್ಲ ಇಬ್ರಲ್ಲ ಸಾವಿರ ಸಾವಿರ ಜನ ಭಾರತ ದೇಶದ ಹೆಮ್ಮೆಯ ಅನುಭಾವಿಗಳು. ಅವರಿಂದ ದೇಶಕ್ಕೆ ಅಷ್ಟು ಬೆಲೆ ಮೋದಂತೆ ಪಿತರಃ ನೃತ್ಯಂತಿ ದೇವತಾಃ. ಜಗತ್ತೇ ಆನಂದ ಪಡಬೇಕು, ನೃತ್ಯ ಮಾಡಬೇಕು ಅಂಥ ಜೀವನ ಸಾಗಿಸಿದವರು ಮಹಾನುಭಾವಿಗಳು. ಕೊನೆಗೆ ಅಂತಾರೆ ಗುರುಗಳು, ಸನಾಥ ಸನಾಥ ಭವತಿ ಪೃಥ್ವಿ. ಈ ಪೃಥ್ವಿ ಇದೇನದಲ್ಲ, ಇದಕ್ಕೆ ಸಾರ್ಥಕತೆ ಬರಬೇಕಾದ್ರೆ ಒಬ್ಬ ಮಹಾತ್ಮ ಬೇಕಾಗ್ತದೆ. ಏನ್ ಸಾಕ್ರೆಟಿಸ್ ಬದುಕಿದ, ಇಡೀ ಗ್ರೀಕ್ ದೇಶವನ್ನ ಜ್ಞಾನಮಯ ಮಾಡಿಬಿಟ್ಟಿದ್ದ ಇಂಥ ಒಬ್ಬ ಸಾಕ್ರೆಟಿಸ್. ಜಪಾನ್ ದೇಶವನ್ನ ಒಬ್ಬ ಮನುಷ್ಯ ಕಾನ್ಫೂಸಿಯಸ್, ಇನ್ನೊಬ್ಬ ಮನುಷ್ಯ ಲಾವೋತ್ಸೆ, ಚುವಾಂಗ್ಛೆ ಏನು ಶ್ರೀಮಂತ ಮಾಡಿಬಿಟ್ರು ಚೀನಾ ದೇಶವನ್ನ. ಸಾಮಾನ್ಯರು ಅಸಾಮಾನ್ಯ ಕೆಲಸ ಮಾಡಿ. ಅದು ಜ್ಞಾನಿಗಳು ಜಗತ್ತಿನಲ್ಲಿ ಇರಬೇಕು ಅಂದ್ರೆ ಜಗತ್ತಿಗೆ ಬೆಲೆ ಬರೋದು. ಸನಾಥ, ಆವಾಗ ಒಂದಿಷ್ಟು ಮೆರಗ ಬರ್ತದ ಭೂಮಂಡಲಕ್ಕೆ. ಬರೀ ಜನ ಬದುಕಿದರಲ್ಲ, ಅನುಭಾವಿಗಳ ಬದುಕಿದ. ಎಂಥ ವಿಶಾಲವಾದ ಅರಮನೆ ಕಟ್ಟಿದರ್ರಿ, ಏನು ಬಹಳ ಅದ್ಭುತವಾದ ಅರಮನೆ ಅದ ಅಂತ ಇಟ್ಟುಕೊಳ್ಳಿ. ಕೂರಿಗೆ ಕೂರಿಗೆ ಇಷ್ಟು ದೊಡ್ಡದು. ಆದರೆ ಏನು ಮಾಡೋದು, ಮನೆಯಲ್ಲಿ ಒಂದು ದೀಪ ಇಲ್ಲ. ತಗೊಂಡು ಏನು ಮಾಡೋದು? ಬೆಳಕಾಗಬೇಕಲ್ಲ ಮನೆಯೊಳಗ. ಮನೆಗೆ ಕಳೆ ತರೋದು ಮನೆಯೆಲ್ಲ, ಸಾಮಾನುಗಳೆಲ್ಲ ಒಂದು ದೀಪ, ಒಂದು ಸಣ್ಣ ದೀಪ ಅಲ್ಲವೇನು? ಏನಿದ್ರೆ ಏನು, ಒಂದು ದೊಡ್ಡ ಗುಡಿನಿ ಅದ ಅಂತ ಇಟ್ಕೊಳ್ಳಿ. ಒಳಗೆ ಅದ್ಭುತವಾದ ದೇವತೆಗಳು, ವಿಶಾಲವಾದಂಥ ಮಂದಿರ, ಆದರೆ ಕತ್ತಲೆ. ಒಂದು ಮಿಣುಕು ದೀಪ ಇಲ್ಲ, ಒಂದು ಹಣತೆ ಇಲ್ಲ. ಹಣತೆ ಒಂದು ಇಟ ಎಣ್ಣೆ, ಇಟ ಬತ್ತಿ, ಇಷ್ಟ ದೀಪ. ಆದರೆ ಅದು ಇಲ್ಲ, ದೇವಾಲಯವೇ ಇಲ್ಲ. ಅದು ಉರಿತು ದೇವಾಲಯದಲ್ಲಿ ಬೆಳಕ ಶುರುವಾಗ್ತದೆ. ದೇವಾಲಯ ಅವಾಗ ದೇವಾಲಯ, ಇಲ್ಲದೇ ಇದ್ರೆ ಏನದ? ಹಾಗ ಜಗತ್ತು ಇದೊಂದು ದೇವಾಲಯ ಅಥವಾ ಇದೊಂದು ಅದ್ಭುತ ಅರಮನೆ ಅಂತ ಇಟ್ಟುಕೊಳ್ಳಿ. ಇದೇನು ಮಹಾತ್ಮರಂತ ಬರ್ತಾರಲ್ಲ ಜಗತ್ತಿಗೆ, ಇವರು ಬೆಳಕ, ಒಂದಿಷ್ಟು ಪಣತೆ, ಜ್ಞಾನದ ಭಕ್ತಿಯ ಬೆಳಕ. ಆ ಬೆಳಕ ಇತ್ತು ಒಂದು ದೇಶ ಅದ್ಭುತವಾಗ್ತದೆ. ಆವಾಗ ಆ ದೇಶಕ್ಕೆ ಬೆಲೆ ಬರ್ತದೆ. ಒಂದು ದೇಶ ಇದು ದೊಡ್ಡ ದೇಶ ಅಂತ ಹೇಳೋದಕ್ಕೆ ಏನರೇ ಬೇಕಲ್ಲ. ಅದು ಬರೀ ವಸ್ತುಗಳಿಂದ ಬರೋದಲ್ಲ. ಈ ದೇಶದಾಗ ಇಷ್ಟು ಜನ ಅದಾರ, 126 ಕೋಟಿ. ಏನು ಸಾಮಾನ್ಯನು? 126 ಕೋಟಿ ಜನ ಅದಾರ. ಮತ್ತೆ ಎಲ್ಲರೂ ಮಲಗ್ಯಾರ. ತಗೊಂಡು ಏನು ಮಾಡ? ಒಬ್ಬರ ಎತ್ತರ ಬೇಕಲ್ಲ ಹೇಳಿ. ಎಲ್ಲರೂ ಅದಾರ, ಬರೇ ಕೋರ್ಟ್ನಾಗ ಅದಾರ, ಬೇಕಲ್ಲ. ಹಾಗಾಗ್ತದೆ. ಎಲ್ಲರೂ ಅದಾರ, ಆಸ್ಪತ್ರೆಯೊಳಗ ರೋಗಿಗಳಿದ್ದಂಗ ಅದಾರ. ತಗೊಂಡು ಏನ್ ಮಾಡ? ಬೇಕು, ಸಶಕ್ತರು ಬೇಕು. ಇಲ್ಲ, ಸಂತೋಷಿಗಳು ಬೇಕು. ಮನೆ ಅಂದ್ರೆ ಒಬ್ಬ ನಗು ಬೇಕು. ಒಂದು ಮನೆಯಾಗ
ಒಂದು ದೇಶದಾಗ ಒಬ್ಬ ಸಮರ್ಥ ಅನುಭಾವಿ ಬೇಕು. ಯಾರು ದೇಶದ ಕೀರ್ತಿಯನ್ನು ಹೆಚ್ಚಿಸಬಲ್ಲರೋ, ಯಾರ ಬದುಕೇ ಅದ್ಭುತವಾಗಿರ್ತದ ಅಂಥ ಮಹಾನುಭಾವರು. ಹಂಗ ಕಲ್ಯಾಣಕ್ಕೇನು ಬೆಲೆ ಇಲ್ಲ, ಶರಣರದರಂತ ಕಲ್ಯಾಣ ಅಷ್ಟೆ. ಪಂಢರಪುರಕ್ಕೆ ಬಹಳ ಬೆಲೆ ಇಲ್ಲ, ಸಂತರದರಂತ ಪಂಢರಪುರಕ್ಕೆ ಬೆಲೆ. ಹಾಗೆ ಸನಾಥ ಭವತಿ ಪೃಥಿವಿ. ಈ ಪೃಥ್ವಿ ಸಮೃದ್ಧ ಆಗಬೇಕಾದ್ರೆ, ಸನಾಥ ಆಗಬೇಕಾಗಿತ್ತು ಅಂದ್ರೆ ಜ್ಞಾನಿಗಳು ಬೇಕಾಗ್ತದೆ. ಯಾರು ಜಗತ್ತನ್ನ ಮಧುರಗೊಳಿಸಬಲ್ಲರು, ಯಾರ ಮಾತುಗಳು ಜಗತ್ತಿನ ಜನತೆಯ ಮುಖದ ಮ್ಯಾಲ ಪ್ರಸನ್ನತೆಯನ್ನ ಮೂಡಿಸಬಲ್ಲದು, ಅಂಥವ್ರು ಬೇಕಲ್ಲ, ಅವರು ಬೇಕು. ಉಳಿದವ್ರು ಎಷ್ಟಿದ್ರೆ ತಗೊಂಡು ಏನು ಮಾಡೋದು ಹೇಳಿ? ಜಗಳ ಮಾಡುವಂಥ, ದಿನಾಲು 4 ಜಗಳ ತರುವಂಥ 10 ಮಕ್ಕಳು ಎದ್ರ ಕೂತ್ರ ಬರೇ ಅದೇ. 100 ಜನ ಕೌರವರು, ಆ ಕೌರವರು ಅಲ್ಲ, ಈಗ ಊರದ ಬರೇ ಜಗಳ ಜಗಳ ಜಗಳ, ಹೊಡೆದಾಟ ಬಡದಾಟ ಇತ್ತಂದ್ರೆ ಅದಕ್ಕೆ ಊರತಾರೆ. ಅದಕ್ಕೆ ಊರಿನ ಜನ ಅಂತಾರೆ. ಹೆಂಗಿರಬೇಕು ಊರ್? ಹೆಂಗಿರಬೇಕು? ನಕ್ಕೋತಿರಬೇಕು. ಊರದ ನಕ್ಕೋತಿರಬೇಕು. ಹಾಗಿತ್ತಂದ್ರೆ ಅದಕ್ಕೆ ಊರ. ಅವ್ರು ಬದುಕೋದು ಅದು ಊರಿಗೆ ಶೋಭೆ ಅದ. ಅಂಥದ್ದು ಸನಾಥ ಭವತಿ ಪೃಥಿವಿ. ಹಂಗಿರಬೇಕು. ಮನೆಯೊಳಗೂ ಹಾಗೆ ನಕ್ಕೋತ ನಕ್ಕೋತ ಇದ್ರೆ ಮನೆಗೆ ಕಳಿ. ಮತ್ತೆಲ್ಲ ಜಗಳ ಮಾಡ್ಕೋತ ಬಡ್ದಾಡ್ಕೋತ ಭಾಂಡೆ ಹೊಡ್ಕೋತ ಮುರ್ಕೋತ ಇದ್ರೆ ಅದು ಹೆಂಗಾಗ್ತದ? ಅದ ಹೇಳಿ. ನೀಡಾಗೂ ಸಮಾಧಾನ ಇಲ್ಲ, ಉಣ್ಣವರಿಗೆ ಸಮಾಧಾನ ಇಲ್ಲ. ಹೀಗೆಲ್ಲ ಇತ್ತು ಅಂದ್ರೆ ಮನೆಗೆ ಕಳಿ ಹೆಂಗ್ ಬರ್ತದೆ? ಹಾಗೆ ಭೂಮಂಡಲ, ಇಂಥ ಅದ್ಭುತವಾದ ಭೂಮಂಡಲ ದೇವರು ಒಂದಿಷ್ಟು ಅವಕಾಶ ಕೊಟ್ಟ ಈ ಜಗತ್ತಿನಲ್ಲಿ ಬದುಕ್ರಪ್ಪ ಅಂತ. ಅವೇನು ಭೇದ ಮಾಡಿ ಅವಕಾಶ ಕೊಡ್ಲಿಲ್ಲ. ಬದುಕ್ರಿ, ಇಲ್ಲಿ ನೀರಿಟ್ಟೇನಿ, ಭೂಮ್ಯಾಗ ಅನ್ನ ಇಟ್ಟೇನಿ, ಗಾಳ್ಯಾಗ ಪ್ರಾಣ ಇಟ್ಟೇನಿ, ಬೆಳಕ ಇಟ್ಟೇನಿ, ಆನಂದವಾಗಿ ಬದುಕ್ರಿ ಅಂತ ಕಳಿಸಿಕೊಟ್ಟ. ನಾವು ಸಂತೋಷವಾಗಿ ಬದುಕಿದರೆ ಭೂಮಂಡಲಕ್ಕೆ ಶೋಭೆ, ಭೂಮಿಗೆ ಶೋಭೆ. ಹಾಗೆ ಬದುಕೋದದ. ಅಂಥ ಬದುಕು, ಅಂಥ ಶೋಭೆ ತರುವವರು ಯಾರು ಅಂದ್ರೆ, ಅಂಥ ಬದುಕು ಸಾಗಿಸುವವರು ಯಾರು ಅಂದ್ರೆ, ಈಗ ಗುರು ಹೇಳ್ತಾರೆ, ಯಾರ ಎದೆಯೊಳಗ ಅಮೃತ ಅದ, ಭಕ್ತಿಯ ಅಮೃತ ತುಂಬ್ಯದ, ಭಾವಾಮೃತ ತುಂಬ್ಯದ, ಅಂಥವರಿಂದ ಜಗತ್ತು ಸಮೃದ್ಧವಾಗ್ತದೆ. ಸನಾಥ ಭವತಿ ಪೃಥಿವಿ. ಏನ ಮಾತು ಎಷ್ಟು! ಸನಾಥ ಇಲ್ಲದೆ ಇದ್ರೆ ಭೂಮಿ ಅನಾಥ ಆಗ್ತದೆ. ಭೂಮಿ ಅನಾಥ ಆಗ್ತದೆ. ಬೇಕೊಬ್ರು ಯಾರು ಇರೋದರಿಂದ ಸನಾಥ ಅನಿಸ್ತದ ಅಂಥವ್ರು ಬೇಕು. ಯಾರ ಸಮೀಪದಲ್ಲಿ ಶಾಂತಿ ಸುಳಿದಾಡ್ತದೆ, ಯಾರ ಮಾತಿನೊಳಗ ಜ್ಞಾನ ಹರಿದಾಡ್ತದೆ, ಯಾರ ನೋಟದಲ್ಲಿ ಪ್ರಸನ್ನತೆ ತುಂಬಿಕೊಂಡಿರ್ತದೆ, ಅಂಥವರು ಈ ಭೂಮಂಡಲಕ್ಕೆ ಬೇಕು ಅಂತ ಅವರು ಹೇಳುವಾಗ ವಿಚಾರ ಮಾಡಿ. ಸನಾಥ ಭವತಿ ಪೃಥಿವಿ. ಭಾರತ ಅಂತಂದಿಲ್ಲ, ಜಪಾನ್ ಅಂದಿಲ್ಲ, ಪಾಶ್ಚಿಮಾತ್ಯ ಅಂದಿಲ್ಲ, ಇಡೀ ಪೃಥಿವಿ ಇದು ನಲಿಬೇಕಾಗಿತ್ತು ಅಂದ್ರೆ, ಇದು ಶ್ರೀಮಂತ ಸಮೃದ್ಧವಾಗಬೇಕಾದ್ರೆ
ಅಂಥ ಮಹಾನುಭಾವರು ಬೇಕು, ಅಂಥ ಮಹಾನುಭಾವರು. ಹೇಳೋದಿಲ್ಲ, ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಹಬ್ಬಿದ 3 ಬೆಟ್ಟಕ್ಕೆ ತಮ್ಮ ಮನವ ಹಬ್ಬಲಿಯದೆ ತಮ್ಮ ನಿಲವ ಬಲಿದಿಪ್ಪವರು ಇನ್ನಾರು ಹೇಳ. ಏನ ಮಾತು ನೋಡು. ಹಬ್ಬಿದ 3 ಬೆಟ್ಟಕ್ಕೆ ತಮ್ಮ ಮನವ ಹಬ್ಬಲಿಯದೆ ತಮ್ಮ ಇರವ ನಿಲವ ಬಲಿದಿಪ್ಪವರು ಇನ್ನಾರು ಹೇಳ. ಎಂಥ ಅದ್ಭುತ ಮಾತು. ಜಗತ್ತಿನಲ್ಲಿ ಇವೆಲ್ಲ ಹರಿವ್ಯಾವ, 3 ಬೆಟ್ಟ ಹರಿವ್ಯಾವ. 3 ಬೆಟ್ಟ ಅಂದ್ರೆ ಭೂಮಿ, 2ನೇದ್ದು ಹಣ, 3ನೇದ್ದು ಅಧಿಕಾರ. ಚಲೋ ಇಲ್ಲ ಬೆಟ್ಟಗಳು. ಎಲ್ಲರ ಮನಸ್ಸು ಈ 3 ಬೆಟ್ಟಕ್ಕೆ ಹೋಗಿ ನಿಂತು ಬಿಟ್ಟಾವ. ಕುಲದೊಳಗೆ ಹುಟ್ಟಿ ಕುಲವ ಬೆರಸದೆ ತಮ್ಮ ನಿಲವ ಬಲಿದಿಪ್ಪವರು ಇನ್ನಾರು ಹೇಳ. ಹಬ್ಬಿದ 3 ಬೆಟ್ಟಕ್ಕೆ ತಮ್ಮ ಮನವ ಹಬ್ಬಲಿಯದೆ ಹಾಗೆ ಬದುಕಿದರು, ತಮ್ಮ ಜೀವನವನ್ನು ಸವಿಸಿದರು. ಅಂಥ ಒಂದು ಸುಂದರ ಜೀವನ ಸಾಗಿಸಿದವರು ಬೇಕಲ್ಲ. ಅಂಥವರಿಂದ ಜಗತ್ತಿಗೆ ಬೆಲೆ ಬರೋದು, ಜಗತ್ತು ಸಮೃದ್ಧವಾಗೋದು, ಜಗತ್ತು ಆನಂದಪೂರ್ಣವಾಗೋದು. ಅಂಥವರು ಬಹಳ ಬೇಡ, ಸ್ವಲ್ಪ ಜನ ಇದ್ರೂ ಸಾಕು. ಒಬ್ರಿದ್ರೆ ಸಾಕು, ಮನ್ಯಾಗ ಒಬ್ರು ನಕ್ಕೋತಿದ್ರೆ ಸಾಕು, ಮನೆಯೊಳಗೆ ಕಳಿ ಬರಕ್ಕೆ ಶುರುವಾಗ್ತದೆ. ಅದು ಬಹಳ ಮಹತ್ವದ್ದು. ಅದಕ್ಕಿಲ್ಲಿ ಗುರು ಹೇಳ್ತಾನೆ, ಸನಾಥ ಭವತಿ ಪೃಥಿವಿ. ಪೃಥ್ವಿ ಏನಾಗ್ತದೆ? ಸನಾಥವಾಗ್ತದೆ, ಅನಾಥ ಆಗೋದಿಲ್ಲ. ಪೃಥ್ವಿಗೆ ಅನಿಸ್ತದ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಭೂಮಂಡಲಕ್ಕೆ ಅನಿಸ್ಬೇಕು. ಹಂಗ ಮನುಷ್ಯ ಬಾಳಬೇಕು ಅಂತ ಇವರು. ಆ ಬಳಿಕ ಗುರು ಹೇಳ್ತಾನೆ, ನಾಸ್ತಿ ತೇಷು ಭೇದ ಜಾತಿ ವಿದ್ಯಾ ರೂಪ ಕುಲ ಧನ ಕ್ರಿಯಾದಿ ಭೇದ ನಾಸ್ತಿ ತೇಷು ಯತಸ್ತದೀಯಾಃ ವಾದೋ ನ ಅವಲಂಬ್ಯಃ. ಎಂಥ ಚಂದ ಮಾತು ಹೇಳ್ತ. ಜಗತ್ತಿನಲ್ಲಿ ಇರುವಂಥ ಭಕ್ತರು ಅಥವಾ ವಿಶ್ವ ಪ್ರೇಮಿಗಳು ಅಥವಾ ಸತ್ಯ ಆರಾಧಕರು ಎಲ್ಲಿಯೇ ಇರಲಿ, ಯಾರೇ ಇರಲಿ, ಅವರಲ್ಲಿ ಭೇದ ಇಲ್ಲ. ಹೂಗಳದ, ಒಂದು ಹೂವ ಕೆಂಪದ, ಒಂದು ಹೂವ ಬೆಳ್ಳಗದ, ಒಂದು ಹೂವ ಸ್ವಲ್ಪ ನೀಲಿ ಅದ, ಒಂದು ಹೂವ ಹಳದಿ ಅದ. ಇವೆಲ್ಲ ಬಣ್ಣ ಬಣ್ಣಗಳತ್ತ ನೋಡಿದರೆ ಬ್ಯಾರೆ ಬ್ಯಾರೆ, ಆದರೆ ಎಲ್ಲವೂ ಸುವಾಸ, ಎಲ್ಲವೂ ಸುವಾಸ. ಆದ್ದರಿಂದ ಹೂಗಳಲ್ಲಿ ಭೇದ ಇಲ್ಲ, ಹೂಗಳು ಹೂಗಳೇ. ಆ ಹೂವ ನಮ್ಮ ಹಿತ್ತಲಲ್ಲಿ ಬೆಳೆದರೇನು, ಇನ್ನೊಬ್ಬರ ಹಿತ್ತಲಲ್ಲಿ ಬೆಳೆದರೇನು, ಹೂವ ಹೂವ. ಪಶ್ಚಿಮದಲ್ಲಿ ಬೆಳೆದರೇನು, ಪೂರ್ವದಲ್ಲಿ ಬೆಳೆದರೇನು, ಗುಲಾಬಿ ಗುಲಾಬಿ. ಮಲ್ಲಿಗೆ ಮಲ್ಲಿಗೆ. ಇದು ಅಮೇರಿಕನ್ ಮಲ್ಲಿಗೆ ಅಂತ ಎಲ್ಲರೇ ಅದಾಯ ಹೇಳಿ. ಇದು ಬೆಂಗಳೂರು ಮಲ್ಲಿಗೆ, ಇದು ವಿಜಾಪುರ ಮಲ್ಲಿಗೆ. ಹಿಂಗೇನ್ರಿ ಅದಾಯ?
ಬೆಂಗಳೂರು ಮಲ್ಲಿಗೆ ಅದ್ಭುತ, ವಿಜಾಪುರ ಮಲ್ಲಿಗೆ ಅಲ್ಲ. ಹಿಂಗದ ಮಲ್ಲಿಗೆ ಎಲ್ಲಿದ್ರೇನು, ಸ್ವರ್ಗದಲ್ಲಿದ್ದರೂ ಸರಿ, ಭೂಮಂಡಲದಲ್ಲಿದ್ದರೂ ಸರಿ, ಮಲ್ಲಿಗೆ ಮಲ್ಲಿಗೆ, ಹೂವ ಹೂವ. ಹಾಗ ಸತ್ಯಪ್ರೇಮೇ ಸತ್ಯಪ್ರೇಮಿ, ಅನುಭಾವಿ ಸಂತ ಸಂತ, ಶರಣ ಶರಣ. ಎಲ್ಲಿದ್ರೇನು? ಅವರನ್ನ ವಿಭಜಿಸಬಾರದು, ವಿಭಾಗ ಮಾಡಬಾರದು. ನಾವೇನು ಮಾಡಿಬಿಟ್ಟೇವಿ ಅಂದ್ರೆ ಎಲ್ಲ ಜ್ಞಾನಿಗಳನ್ನು ಒಡೆದು ಅದನ್ನೆಲ್ಲ ಭಾಗ ಮಾಡಿ, ಅವರು ನಮ್ಮ ಜ್ಞಾನಿಗಳು, ಅವರು ಬೇರೆಯವರ ಜ್ಞಾನಿಗಳು, ಹಿಂಗ ಮಾಡು. ಎಲ್ಲಾದರೂ ಇದೆಯೇ? ಸತ್ಯವನ್ನ ಕಂಡ ಬಳಿಕ ಎಲ್ಲಾದರೂ ಭೇದ ಇರೋದು ಸಾಧ್ಯವೇ? ಎಲ್ಲ ಹೂಗಳು ಅಷ್ಟೇ, ಎಲ್ಲ ದೀಪಗಳು ಅಷ್ಟೇ. ಯಾವ ದೇಶದೊಳಗಿದ್ರೇನು, ಯಾವ ಪ್ರದೇಶದಲ್ಲಿದ್ರೇನು, ಯಾವ ಕಾಲದಲ್ಲಿದ್ರೇನು ಹೇಳಿ. ನಾಸ್ತಿ ತೇಷು ಜಾತಿ. ಜಾತಿ ಅಂದ್ರೆ ಗೊತ್ತಾಗ್ತದಲ್ಲ, ಜಾತಿಗಳು. ಇವರು ಬೇರೆ, ಇವರು ಬೇರೆ, ವರ್ಗಗಳಿವೆಲ್ಲ. ಇವರು ನಮ್ಮ ಜಾತಿಯವರು, ಇವರು ಅನ್ಯ ಜಾತಿಯವರು. ಈ ಭೇದ ಏನು ಮಾಡ್ತೇವಲ್ಲ, ಇದು ಭಕ್ತರಲ್ಲಿ ಅಲ್ಲ. ಒಬ್ಬ ಶ್ರೇಷ್ಠ ಜ್ಞಾನಿ ಮನುಷ್ಯ ಯಾವುದಕ್ಕೂ ಸಂಬಂಧಪಟ್ಟವನಲ್ಲ, ವಿಭಕ್ತನಲ್ಲ. ಆತ ವಿಶ್ವವನ ಪ್ರೀತಿಸ್ತಾನ. ಹಿ ಈಸ್ ದ ಲವರ್ ಆಫ್ ದ ವರ್ಲ್ಡ್. ಹಿ ಈಸ್ ಜಸ್ಟ್ ದ ಲವರ್ ಆಫ್ ದ ವರ್ಲ್ಡ್. ಅಲ್ಲೇ ವಿಶ್ವವನ ಪ್ರೀತಿಸುವವ ಅವೆಂಗ ಪರಿಮಿತ ಆಗ್ತಾನ? ಅವರಲ್ಲಿ ಮತ್ತು ಭೇದ ಭಾಗ ನಾವು ಮಾಡದೇವಲ್ಲ, ನಮಗದರ ಅರ್ಥವೇ ಇಲ್ಲ. ನ ತೇಷು ನಾಸ್ತಿ ತೇಷು ಜಾತಿ ಭೇದ. ಜಾತಿ ಭೇದ ಬಹಳ ವಿಚಿತ್ರದ ಜಗತ್ತಿನಲ್ಲಿ ಎಂಥೆಂಥದ ಮಾಡಿಬಿಟ್ಟೆ. ಇದು ಎಕ್ಸ್ ಜಾತಿದು ಈ ಹೂವ ವಾಯು ಜಾತಿ. ಏನದ್ದು? ಹೂವಿನಲ್ಲಿ ಎಲ್ಲಾದರೂ ಜಾತಿಗಳೇ. ಹೂವ ಯಾರ ಕೈಯೊಳಗಿದ್ರೇನಾಯಿತು? ಹೂವ. ಹಾಗೆ ಒಬ್ಬ ಜ್ಞಾನಿ ಮನುಷ್ಯ ಎಲ್ಲಿ ಇದ್ದರೇನು? ಜ್ಞಾನಿ, ಭಕ್ತ. ನಮ್ಮ ಮನಸ್ಸು ಎಷ್ಟು ವಿಚಿತ್ರ ಆಗ್ಯದ. ಅದರಾಗ ಭಾಗ ಮಾಡಿ ಇವರಟ್ಟ ನಮ್ಮವರು, ಇವರು ನಮ್ಮವರಲ್ಲ. ಯಾಕೆ? ನಾವಂಗದೇವಿ. ನಮ್ಮ ಹೃದಯ ಬಹಳ ಅದು ಸಂಕುಚಿತ. ನಾವು ಯಾವಾಗಲೂ ಅದೇ ದೃಷ್ಟಿಯಿಂದ ಈ ಜಗತ್ತನ್ನು ನೋಡ್ತಾ ಇರೋದರಿಂದ ಇನ್ನೊಬ್ಬರು ಹಿಡಿಸೋದಿಲ್ಲ. ದೃಷ್ಟಿ ಬದಲ. ಎಲ್ಲಿದ್ರೇನು, ಯಾವ ಮನೆಯೊಳಗಿದ್ರೇನು ಹೇಳಿ? ನೀರಿಲ್ಲದ ಮನೆ ಅದ ಏನು? ನೀರಿನಾಗೆ ಮತ್ತೆ ಮನಿಗಳದಾವೇನು? ಅವ್ರ ಮನೆ ನೀರು ತಗೊಂಬರ್ರಿ, ಇವ್ರ ಮನೆ ನೀರು ತಗೊಂಬರ್ರಿ, ನಮ್ಗೆ ಅವ್ರ ಮನೆ ನೀರು ಆಗುವುದಿಲ್ಲ, ಇವ್ರ ಮನೆ ನೀರು ಆಗುವುದಿಲ್ಲ ಅಂತ ಎಲ್ಲಾದರೂ ಇದೆಯೇ? ಹಾಗ ಅವರು ಗುರು ಹೇಳ್ತಾರ, ನಾಸ್ತಿ ತೇಷು ಭೇದ ಜಾತಿ ಭೇದ. ಎಲ್ಲ ಬೇರೆ ಸಮಾಜದವರು ಆಗಿಲ್ಲೇನು, ಸಂತರು ಶರಣರು ಇಲ್ಲೇನು? ಎಂಥ ಅದ್ಭುತ ಅವರಲ್ಲಿ ಎಲ್ಲದ. ಎಲ್ಲ ಏರ ಇಳುವುಗಳು ಎಲ್ಲೇ? ಭೂಮಿ ಮ್ಯಾಲ ಏರದ ಇಳುವದ. ನಡೆದು ಹೋಗುವಾಗ ಅದು ಏರಾಗ್ತದ, ಇಳುವಾಗ್ತದ, ಎಡುತ್ತೇವಿ, ಮುಗ್ತೇವಿ. ಆಕಾಶದಲ್ಲಿ ಹೋಗುವಾಗ ಎಲ್ಲಿ ಏರ?
ಮೇಘಗಳು ತೇಲಿ ಹೋಗ್ತಾವ, ಎಲ್ಲಿ ಏರ ಎಲ್ಲಿ ಇಳುವ, ಅಲ್ಲಿ ಮುಗ್ಗೋದೆಲ್ಲೆ, ಬೀಳೋದೆಲ್ಲೆ, ಎಡವೋದೆಲ್ಲೆ, ಎಲ್ಲ ಸರಳ. ಜ್ಞಾನಿಗಳಾಗೋದು ಅಂದ್ರೆ ಭೂಮಂಡಲವನ್ನು ಬಿಟ್ಟು ಆಕಾಶದಲ್ಲಿ ತೇಲದಂಗೆ. ಅಲ್ಲ ಮಹಾಪ್ರಭು ಸುಮ್ಮನೆ ತೇಲ್ತಿದ್ದ ಆಕಾಶದೊಳಗೆ. ಬಯಲ ದೇಹಿ, ಬಯಲ ಮನಸ್ಸು, ಅಂಥದೊಂದು ಅದು ಜೀವನ. ಅಂಥ ಅಲ್ಲ ಮಹಾಪ್ರಭು ಅವನನ್ನು ವರ್ಣಿಸ್ತಾರೆ. ಸುಮ್ಮನೆ ಮೇಘ ತೇಲದಂಗ, ಮೇಘ ತೇಲದಂಗ. ವಿಜಾಪುರ ಮೇಲೆ ಬಂದ್ರೆ ವಿಜಾಪುರ ಮೇಘ, ಗುಲ್ಬರ್ಗಾಕ್ಕೆ ಹೋದ್ರೆ ಗುಲ್ಬರ್ಗಾ ಮೇಘ, ಹಂಗ ರಷ್ಯಾಕ್ಕೆ ಹೋದ ರಷ್ಯಾದ ಮೇಘ. ಎಲ್ಲಾದರೂ ಮೇಘದಲ್ಲಿ ವ್ಯತ್ಯಾಸ ಇದೆಯೇ? ಯಾವುದಕ್ಕಾದರೂ ಅಂಟಿದೆಯೇ? ಹಾಗೆ ಬಾಳಿ ಬದುಕುವಂಥ ಮಹಾನುಭಾವರು ಜಾತಿ ಭೇದ ನಾಸ್ತಿತೇಷು, ಅವರಲ್ಲಿ ಮತ್ತು ಸಂತರಲ್ಲಿ ಹೆಚ್ಚು ಕಡಿಮೆ ಮಾಡಬಾರದು, ಇಲ್ಲದು. ಎರಡನೇ ಮಾತು ವಿದ್ಯಾ. ಬಹಳ ಕಲಿತಾರ ಅವರು ಬಹಳ ದೊಡ್ಡ ಸಂತರು, ಕಡಿಮೆ ಕಲಿತಾರ ಇವರು ಸಣ್ಣ ಸಂತರು. ಇದ್ಯಾವ ಭೇದ? ಏನೂ ಕಲಿಲಾರದಂಥವರು ಅದ್ಭುತ ಜ್ಞಾನಿಗಳಾಗಿದ್ದಾರ, ಅನುಭಾವಿಗಳಾಗಿದ್ದಾರ, ಭಕ್ತಿಯನ್ನು ಅನುಭವಿಸಿದಾರ, ಭಕ್ತಿಯ ಸಾಮ್ರಾಟರಾಗಿದ್ದಾರ. ಅಂಥವ್ರು ಜಗತ್ತಿನಲ್ಲಿ ಬದುಕ್ಯಾರ. ಅಂಥವ್ರು ವಿದ್ಯಾ. ಕೆಲವರು ಭಾರಿ ಕಲ್ತಾರ, ಕೆಲವರು ಏನೂ ಇಲ್ಲ. ಹಾಗ ಇವರು ಪ್ರಾಥಮಿಕ ಶಾಲೆ ಕಲಿತ ಸಂತರು, ಹೀಗೆಲ್ಲರೂ ಇದೆ. ಇವರು ಮಾಧ್ಯಮಿಕ ಶಾಲೆ ಕಲಿತ ಸಂತರು. ಸಂತರ ಹಿಂದೆ ಯಾವುದು, ಅವ್ರ ಮುಂದೆ ಹಿಂದೆ ರಾಮದಾಸ, ಸ್ವಾಮಿ ರಾಮದಾಸ, ಇಲ್ಲೇ ಇಲ್ಲ ಮಹಾರಾಷ್ಟ್ರದಾಗ. ಅಥವಾ ಬಸವಣ್ಣನವರು, ಎಮ್ಮೆ ಡಾಕ್ಟರ್ ಬಸವಣ್ಣನವರು, ಹಿಂಗೇನಾದರೂ ಅಂತೇವೇನು? ಮಹಾತ್ಮ ಬಸವಣ್ಣ. ಅಲ್ಲಿ ಡಿಗ್ರಿಗಳಿಲ್ಲ. ಅಲ್ಲಿ ಯಾರು ಏನು ಕಲಿತರು ಮಹತ್ವದ್ದಲ್ಲ. ಹಡಪದ ಅಪ್ಪಣ್ಣ ಕಲಿಲಾರದವ, ಆದರೆ ಪರಮಜ್ಞಾನಿ. ಹಡಪದ ಅಪ್ಪಣ್ಣನವರ ಹೆಂಡತಿ ಲಿಂಗಮ್ಮ ಪರಮಜ್ಞಾನಿ. ಏನಾಕೆ ಲಿಂಗಮ್ಮ ಹೇಳ್ತಾರೆ, ಅದ್ಭುತ ಮಾತುಗಳನ್ನು ಹೇಳ್ತಾರೆ. ಎಷ್ಟು ಛಲೋ ಛಲೋ. ಅಂಥವ್ರು ಅಲ್ಲೆಲ್ಲದ, ಅಲ್ಲಿ ವಿದ್ಯಾ ಕಡಿಮೆ ಹೆಚ್ಚು ಎಲ್ಲದ. ಲೌಕಿಕವಾಗಿ ನಾವು ಭಾಗ ಮಾಡ್ತೇವೆ. ನಮ್ಮ ಗುರುಗಳು ಭಾರಿ ಕಲ್ತವ್ರು, ಬಹಳ ದೊಡ್ಡ ವಿದ್ಯಾವಂತರು. ಎಲ್ಲ ಇಲ್ಲಿ ಕಲ್ತಾರ, ಅಲ್ಲಿ ಕಲ್ತಾರ, ಅಲ್ಲಿ ಡಿಗ್ರಿ ಪಡೆದಾರ, ಇಲ್ಲಿ ಡಿಗ್ರಿ ಪಡೆದಾರ. ಇದು ಭಕ್ತಿ ಕ್ಷೇತ್ರದಲ್ಲಿ ಡಿಗ್ರಿಗಳಿರೋದಿಲ್ಲ. ಇಲ್ಲಿ ಪ್ರೇಮ ಕ್ಷೇತ್ರ, ಇದು ಸತ್ಯದ ಅಭಿವ್ಯಕ್ತಿಯ ಜೀವನ. ಇಲ್ಲಿ ಇಲ್ಲೆಲ್ಲದ ಎಲ್ಲೆಲ್ಲ. ಕವಿ ಕಾಳಿದಾಸ ಯಾವ ಸಾಲಿಗೆ ಹೋಗಿಲ್ಲ, ಯಾವ ಸಾಲಿಗೆ ಹೋಗಲಿಲ್ಲ. ಆದರೆ ಜಗತ್ತಿನಲ್ಲಿ ದೊಡ್ಡ ಕವಿ ಕಾಳಿದಾಸ. ಆತ ಏನು ಮಾಡಿದ? ನಿಸರ್ಗದ ಮಧ್ಯ ಹೋದ. ಆತನಿಗೆ ಒಬ್ಬರು ಮಾರ್ಗದರ್ಶನ ಮಾಡಿದರು. ಆತ ಹೇಳ್ದ, ನನಗೆ ಎಲ್ಲರೂ ಬಹಳ ಉಪೇಕ್ಷಾ ಮಾಡ್ತಾರೆ, ನಾನು ಬಹಳ ದಡ್ಡ ಅಂತ ಹೇಳ್ತಾರೆ, ನಾನೊಬ್ಬ ಕವಿಯಾಗಬೇಕಲ್ಲ ಅಂದ. ಅವಾಗ ಅವರು ಸಂತರೊಬ್ಬರು ಹೇಳಿದರು, ನೀನು ಕವಿಯಾಗಬೇಕಾ? ಹಾಗಾದರೆ ನಿಸರ್ಗದ ಸೌಂದರ್ಯವನ್ನು ಕಣ್ಣಿನಲ್ಲಿ ತುಂಬಿಕೋ, ನಿಸರ್ಗದ ಸೌಂದರ್ಯವನ್ನು ಮನಸ್ಸಿನಲ್ಲಿ ತುಂಬಿಕೋ, ಹೋಗು ನಿಸರ್ಗದಲ್ಲಿ ಬಾಳು ಅಂತ ಹೇಳಿ ಕಳಿಸಿದ್ರು. ಇವ ನಿಸರ್ಗಕ್ಕೆ ಹೋದ. ಅಲ್ಲಿ ವರುಷಗಳ ಕಾಲ ವಾಸ ಮಾಡಿದ. ಏನಿಲ್ಲ, ದೊಡ್ಡ ದೊಡ್ಡ ವೃಕ್ಷಗಳನ್ನು ನೋಡಿದ, ಮೇಘಗಳನ್ನು ಕಂಡ, ಬೆಳಕಿನ ಲೀಲೆಯನ್ನು ನೋಡಿದ.
ಹರಿವ ನದಿಗಳ ಧ್ವನಿಯನ್ನ ಕೇಳಿದ, ಹಕ್ಕಿಗಳ ಹಾಡನ್ನ ಆಲಿಸಿದ, ಇದರಲ್ಲಿ ತನ್ಮಯನಾಗಿ ಹೋಗಿದ್ದ. ಒಂದು ದಿವಸ ಮುಖ ತೆರೆದ, ಕಾವ್ಯ ಹರಿತು. ಇದು ಕಲ್ತಿಲ್ಲ ಮಹಾಕವಿ. ನಾವು ಬೇಕಾದಷ್ಟು ಕಲ್ತೇವೆ, ಒಂದು ಕಾವ್ಯ ಬರೆಯಕ್ಕೆ ಬರೋದಿಲ್ಲ ನಮ್ಗೆ. ಅದಕ್ಕೆ ಇದಕ್ಕೆ ಯಾವ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಈಗ ಜಾನಪದದಲ್ಲಿ ಮಾಡಿಲ್ಲೇನು? ಸಾಮಾನ್ಯರು ಏನು ಓದಲಾರದವರು ಎಂಥೆಂಥ ಪದಗಳನ್ನು ಬರೆದ. ಹಾಗೆ ಜ್ಞಾನಿಗಳಲ್ಲಿ, ಭಕ್ತರಲ್ಲಿ ವಿದ್ಯಾಭೇದ ಇಲ್ಲ. ಅದರಲ್ಲಿ ಅಂಥವರು ಇಂಥವರು ಅಂತ ಇಲ್ಲ. ವಿದ್ಯಾವಂತರ ಅತ್ಯಂತ ಪ್ರಕಾಂಡ ಪಂಡಿತರೂ ಭಕ್ತರಾಗಿದ್ದಾರೆ, ಏನೂ ಇಲ್ಲದವರೂ ಭಕ್ತರಾಗಿದ್ದಾರೆ. ಪ್ರಚಂಡ ಪಂಡಿತರು ಶಂಕರಾಚಾರ್ಯರು, ಆದರೆ ಭಜಗೋವಿಂದಂ. ಏನದ? ಭಜಗೋವಿಂದಂ. ದೇವನ ಧ್ಯಾನ ಮಾಡಿ, ದೇವನ ಭಜನೆ ಮಾಡಿ, ದೇವನ ನೆನಹ ಮಾಡಿ, ಜಗತ್ತನ್ನ ಪ್ರೀತಿಸಿ. ಅದು ನಹಿ ನಹಿ ರಕ್ಷತೆ. ಇದೆಲ್ಲ ವಿದ್ಯೆ ನಮ್ಮನ್ನ ಕಾಪಾಡ್ತದಂತ ತಿಳ್ಕೋಬಾರದು. ಪ್ರಾಪ್ತೆ ಮರಣೆ ಕಾಲೇ ಸನ್ನಿಹಿತೆ. ಯಾವಾಗ ಕಾಲ ಬರ್ತದೆ ಅವಾಗ ಅದು ನಮ್ಮನ್ನ ಕಾಪಾಡೋದಲ್ಲ, ವಿದ್ಯೆ ಕಾಪಾಡೋದಲ್ಲ, ಸುಂದರ ಹೃದಯ ಕಾಪಾಡುತ್ತದೆ. ಅವರು ಅಂಥ ಪ್ರಚಂಡ ವಿದ್ವಾಂಸರು ಒಂದು ಕಡೆ, ಇನ್ನೊಂದು ಕಡೆ ಏನೇನೂ ಇಲ್ಲದವರು. ಏನು ನರಸಿಂಹ ಮೇಹತ, ಒಬ್ಬ ಸಾಮಾನ್ಯ ಹುಡುಗ ನರಸಿಂಹ ಮೇಹತ. ಆತ ಹಾಡ್ತಾ ಇದ್ರೆ ಸುತ್ತಮುತ್ತ ಎಲ್ಲ ನಲಿತಾ ಇರಬೇಕು. ಹಂಗ ಆತನ ಮಾತುಗಳು. ಅಂಥವ್ರು ಏನೂ ಇಲ್ಲ, ಕಲ್ತಿಲ್ಲ ಮಹಾನುಭಾವರು, ಕಲ್ತಾರ ಮಹಾನುಭಾವರು. ವಿದ್ಯೆ ಭೇದಲ್ಲ. ಮೂರನೇ ಮಾತು ಹೇಳ್ತಾರೆ, ರೂಪ. ಚಂದ ಇದ್ದವರೇ ಸಂತರು. ಇದ್ಯಾವುದು ಅದ್ಭುತ! ಏನು ಭಕ್ತ, ಎಂಥ ಭಕ್ತ, ಎಷ್ಟು ಚಂದದನ ಅಂತ. ನಮ್ಮ ಭಾಗ ಮಾಡೋ ರೀತಿ ಅದು. ನಾವು ಹೆಂಗ ಮಾಡ್ತೇವೆ ಅಂದ್ರೆ ನಮಗೆ ಏನೇನು ಹಿಡಿಸ್ತದ ಹಂಗ ಭಾಗ ಮಾಡ್ತೇವೆ. ಇದೇ ದೇಶದಲ್ಲಿ ಅಗಸ್ತ್ಯ ಅಂತಾಗಿ ಹೋದ ಬಹಳ ದೊಡ್ಡ ಋಷಿ, ಜ್ಞಾನಿ ಮನುಷ್ಯ, ಅನುಭಾವಿ. ಆದರೆ ಒಂದೀಟ ಅಗಸ್ತ್ಯ 5 ಫೂಟ, 4.5 5 ಫೂಟ. ಮತ್ತ ಅವಾಗ ಅವ್ರ ಚರಿತ್ರ ನಿಮಗೆ ಗೊತ್ತಿರಬೇಕು. ಪುರಾಣದಾಗ ಲಗ್ನ ಆಗಬೇಕಂತ ವಿಚಾರ ಮಾಡ್ದ. ಸುಮ್ಮನೆ ಒಂದು ದಿವಸ ಮಜಾ ಇರ್ತಾರ ಋಷಿಗಳು. ಅದಕ್ಕೆ ಯಾರೇ ಕೊಡ್ತೀರೇನೋ ಅಂತ ಕೇಳ್ದ. ನಿನ್ನಂಥ ಕುರುಪಿಗೆ ಯಾರು ಕೊಡಬೇಕು ಅಂದರು. ಹಾಗಾದ್ರೆ ಬಿಟ್ಬಿಡಿ ಅಂದ. ಎಷ್ಟು ಮಜಾ ಅದ ಅಂದ್ರೆ ಕನ್ಯಾ ಸಹಿತ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕುರೂಪ, ಅಷ್ಟು ಗಿಡ್ಡ. ಆದರೆ ಅಗಸ್ತ್ಯ ಋಷಿ ರೂಪ. ನಮ್ಮ ದೃಷ್ಟಿ ಹಂಗಾಗೋದಲ್ಲ. ನಮ್ಮ ಗುರುಗಳು ಬಹಳ ಚಂದ. ಏನ್ ಹಂಗಂದ್ರೆ ಹೇಳಿ, ಜ್ಞಾನಿಗಳನ್ನ ಸಹಿತ ವಿಭಾಗ ಈ ರೀತಿ ನಾವು ಮಾಡ್ಕೋತು ಆದ್ರೆ ನಮಗೆ ನಮ್ಮ ಮನಸ್ಸು ಹೆಂಗ ನಲಿಲಿಕ್ಕಾಗ್ತದೆ, ಭಕ್ತಿಯನ್ನ ಹೆಂಗ ಆಸ್ವಾದಿಸಲಿಕ್ಕಾಗ್ತದೆ ಹೇಳಿ. ಸಾಕ್ರೆಟಿಸು ಕುರೂಪಿ. ಇದೇ ದೇಶದೊಳಗೆ ಒಬ್ಬ ಅಷ್ಟಾವಕ್ರ ಅಂತಿದ್ದ.
ಅವನ ಹೆಸರ ಅಷ್ಟಾವಕ್ರ. ಅಷ್ಟಾವಕ್ರ ಅಂದ್ರೆ ಗೊತ್ತಾಗ್ತದಲ್ಲ, ನಾವು ಸರಳ ಇರ್ತೇವೆ. ಅಷ್ಟ ಅಂದ್ರೆ 8, ವಕ್ರ ಅಂದ್ರೆ ಬಾಗಿದ್ದು, 8 ಕಡೆ ಬಾಗಿದ್ದ. ಹಂಗಿರಬೇಕು. ಅವನ ಹೆಸರೇ ಅಷ್ಟಾವಕ್ರ. ಆದರೆ ಈ ಅಷ್ಟಾವಕ್ರ ಪರಮಜ್ಞಾನಿ. ಅಷ್ಟಾವಕ್ರ ಗೀತಾ ಅಂತದೆ. ಅಲ್ಲಿ ಎಂಥ ಅದ್ಭುತ ಮಾತುಗಳನ್ನ ಹುಡುಗ ಹೇಳ್ತಿರ್ತಾನೆ. ಅವ ಅಷ್ಟಾವಕ್ರ ನೋಡಾಕ್ ಹೇಗಿದ್ದ, 8 ಕಡೆ ಹೊಳತಿದ್ದ. ನಡಿಬೇಕಾದ್ರಂತೂ ಗಾಬರಿ ಆಗ್ಬೇಕು. ಉಳಿದವ್ರು ಎಲ್ಲಿ ಬೀಳ್ತಾನ, ಎಲ್ಲಿ ಹೇಳ್ತಾನ, ಯಾಕಡೆ ಹೊಳತಾನ, ಯಾಕಡೆ ಬಾಗ್ತಾನ ಗೊತ್ತಾಕಿದ್ದು. ಎಂಥವ ಅಷ್ಟಾವಕ್ರ. ಒಂದು ದಿನ ಈ ಅಷ್ಟಾವಕ್ರನನ್ನ ಆಹ್ವಾನಿಸಿದರು ಒಬ್ಬ ರಾಜ. ರಾಜ ಕೂತ್ಕೊಂಡಾನ ಸಿಂಹಾಸನ ಮೇಲೆ. ಎಲ್ಲ ವಿದ್ವಾಂಸರೆಲ್ಲ ಸುತ್ತಮುತ್ತ ಕೂತಿದಾರ. ಮಹಾದ್ವಾರದಿಂದ ಅದೇನ ದೊಡ್ಡ ಮಂದೆ ಸಭಾಗೃಹ ಇತ್ತೋ ಅಲ್ಲಿಗೆ ಈತ ಬಂದ. ಯಾರು? ಅಷ್ಟಾವಕ್ರ ಹುಡುಗ. ಮಸ್ತಾಗಿ 20-25 ವರ್ಷದ ಹುಡುಗ. ಆದ್ರೆ ಅಷ್ಟವಕ್ರ. ಆದ್ರೆ ಅವನ ಹೆಸರು ಬಹಳ ಎಲ್ಲ ಕಡೆ ಹರವಿತ್ತು. ಅವಾಗ ಆಹ್ವಾನಿಸಿದ್ರು. ಆ ಸಭಾಗೃಹದಲ್ಲಿ ಬಂದ. ಈಗ ಬರುವಾಗ ಅವನು ನಡೆಯೋದು ಸರಿ ಇರಲಿಲ್ಲ. ಈ ಕಡೆ ಒಮ್ಮೆ ಹೆಜ್ಜೆ ಹಾಕ್ತಿದ್ದ, ಆ ಕಡೆ ಒಮ್ಮೆ ಹೆಜ್ಜೆ ಹಾಕ್ತಿದ್ದ. ಸಮತೋಲು ಹೋಗಿ ಕೆಳಗೆ ಬಿದ್ದ ಕೂಡಲೇ ಇಡೀ ಸಭೆ ನಕ್ತು. ಯಾಕೆ ನಕ್ತು? ಅಷ್ಟಾವಕ್ರ ಬಿದ್ದ ಅಂತ. ಏನು ಹೇಳ್ತಾರೆ? ಅಂಥೆಂಥ ಮಹಾತ್ಮ ಅಂತ ಹೇಳ್ತಾರ, ಬಿದ್ದ ಹುಡುಗ ಅಂತ. ಇವ ಅಲ್ಲೇ ಕೂತ. ಹೇಳ್ಬೇಕಾದ್ರೆ ಇನ್ನು ವಿಚಾರ, ಇದನ್ನ ಹೇಳ್ಬೇಕಲ್ಲ, ಸಾಹಸ ಮಾಡ್ಬೇಕು. ಕೂತು ಮಸ್ತಾಗಿ ನಕ್ಕ. ಇವ್ರಿಗೆ ಆಶ್ಚರ್ಯ ಆಯ್ತು. ನಾವು ನಕ್ಕ ಬಳಕೆ ಕುಂತ್ಕೊಂಡು ನಗಕ್ಕೆ ಹತ್ತಾನಲ್ಲ, ಬಹುತರ ಹುಚ್ಚನೇ ಇರಬೇಕು ಅಂದ್ರು. ಕುರುಪಿ ಅಷ್ಟು ಮ್ಯಾಗ ಒಬ್ಬ ಹುಚ್ಚ. ಅವಾಗ ರಾಜ ಕೇಳ್ದ, ಏನು ಅಷ್ಟಾವಕ್ರ ನಕ್ತಿಯಲ್ಲ ಯಾಕೆ? ಅವಾಗ ಅಷ್ಟಾವಕ್ರ ಹೇಳ್ತಾನ, ಇದು ಪಂಡಿತರ ಸಭಾ, ತಿಳಿದವ್ರ ಸಭಾ ಅಂತ ಬಂದೆ. ಇಲ್ಲಿ ಯಾರೂ ತಿಳಿದವ್ರಿಲ್ಲ. ಇವ್ರು ಎಲ್ಲ ಚರ್ಮಕಾರರದಾರ. ಹೆಂಗಿರ್ಬೇಕ ಅವ ಹುಡುಗ? ಅದಕ್ಕೆ ಪಂಡಿತರ ಸಭಾ ಅಂತ ಬಂದೆ, ಇಂಥವ್ರು ಕುಂತಾರಲ್ಲ ಅಂತ ನಕ್ಕೆ ಅಂದ. ಅದ್ಯಾಗೆ ಅಂದ್ರು ರಾಜರು. ಅದೇ ಇದೇನು ಕಾಣಿಸ್ತದಲ್ಲ, ಇದೇ ಅಷ್ಟಾವಕ್ರ ಅಂತ ತಿಳ್ಕೊಂಡಾರ ಇವರು. ಹೊರಗೆ ನೋಡೋರು ಚರ್ಮ ನೋಡ್ಯಾರ, ಮೈ ಮಾಟ ನೋಡ್ಯಾರ, ಇದ ನಾ ಅಂತ ತಿಳ್ಕೊಂಡಾರ. ಇಷ್ಟ ಅಜ್ಞಾನಿಗಳು ಇವರೆಲ್ಲ ಅಂದ. ಅಷ್ಟಾವಕ್ರ ಅಂದ್ರೆ ಇದಲ್ಲ, ಒಳಗದಾನ. ಆ ಹುಡುಗ ಹೆಂಗೆ? ಅದಕ್ಕೆ ನಕ್ಕೆ ಅಂದ. ಎಲ್ಲರೂ ಸುಮ್ಮನೆ ತಲೆ ಕೆಳಗೆ ಹಾಕಿದ್ರು. ಇವ್ರಿಗೇನು ಕಾಣುದಿಲ್ಲ ಅಂದ. ಅಜ್ಞಾನಿಗಳು ಅದಾರಿಲ್ಲೆಲ್ಲ. ಹುಡುಗ ದೇಹ ಹೇಗಾದ್ರೇನು? ಕೆಂಪು ಸಂತರು ಅದಾರ, ಕಪ್ಪು ಸಂತರು ಅದಾರ, ಎತ್ತರ ಸಂತರು ಅದಾರ, ಗಿಡ್ಡ ಸಂತರು ಅದಾರ. ರೂಪಭೇದ ನಾಸ್ತಿತೇಷು. ಗುರು ಎಷ್ಟು ಚಂದ ಹೇಳ್ತಾ ಇದ್ದ ಅಲ್ಲಿ. 7 ಆಯ್ತಲ್ಲಿ. ನಾಳೆ ಇಷ್ಟು ರೂಪಭೇದ, ಅದರ ಮುಂದಿಂದು ಕುಲ, ಧನ, ಕ್ರಿಯಾಭೇದ, ಇದೆಲ್ಲ ಕೂಡ್ರಿ ಕ್ರಿಯಾಭೇದ ಎಷ್ಟು ಅವಸರ ಅದೇನು ಜೀವನದಾಗ.
ನಾಳೆ ಬನ್ನಿ, ನಾಳೆ ಒಂದು ಅರ್ಧ ತಾಸು ಹೆಚ್ಚು ಕೂಡುವಂಗೆ ಬರಬೇಕು. ಇನ್ನೇನು ಇರ್ತದಲ್ಲ, ಹೋಗೋದಿದ್ದೇ ಇರ್ತದ. ಎದ್ದು ಎಲ್ಲಿ ಹೋಗಿರಿ ಏನು ಮಾಡೋದ್ರಿ? ಎಲ್ಲರೂ ಇಲ್ಲೇ ತಣ್ಣಗೆ ಆರಾಮ್ ಗಿಡ ಗಂಟಿ ಶಾಂತವಾಗಿ ಕೂತೀರಿ. ಎಷ್ಟು ಸಮಾಧಾನ ಇನ್ನು ದಾರ್ಯಾಗ ಎಲ್ಲಿ ಸಿಗ್ತದೆ, ಮನೆಯಾಗ ಎಲ್ಲಿ ಸಿಗ್ತದೆ? ಸ್ವಲ್ಪ ಇದನ್ನು ಕಲ್ಕೋಬೇಕು. ತಣ್ಣಗೆ ಕೂಡೋದನ್ನೇ ಇಲ್ಲಂತ ಅಲ್ಲ ಹೇಳೋದು, ಮನ್ಯಾಗೂ ತಣ್ಣಗೆ ಕೂಡ್ಬೇಕು, ಹೊರಗೂ ತಣ್ಣಗೆ ಕೂಡ್ಬೇಕು. ಇಷ್ಟಾಯ್ತಲ್ಲ, ಗುರು ಹೇಳ್ತಾ ಇದ್ದಾನ, ಯಾವ ಭೇದಗಳೂ ಬೇಡ. ಜ್ಞಾನಿಗಳು ಅದನ್ನ ಗಮನಿಸಬೇಕು. ನಾಸ್ತಿ ತೇಷು ಏನು ಜಾತಿ ಭೇದ, ವಿದ್ಯಾಭೇದ, ರೂಪಭೇದ. ಕುಲ ಅಂದ್ರೆ ಮನೆತನಗಳು, ನಮ್ಮ ದೊಡ್ಡ ಮನೆತನ, ನಮ್ಮ ಸಣ್ಣ ಮನೆತನ ಯಾವೂ ಇಲ್ಲ. ಕುಲಭೇದ. ಧನ, ಭಾರಿ ಶ್ರೀಮಂತ ಗುರುಗಳು, ಶ್ರೀಮಂತ ಸಂತರು, ಇವೆಲ್ಲ ಬಡ ಸಂತರು, ಹಿಂಗಿಲ್ಲ. ಧನಭೇದ, ಕ್ರಿಯಾಭೇದ. ಅವರು ದೊಡ್ಡ ಕೆಲಸ ಮಾಡ್ತಾರೆ, ಇವ್ರು ಬರೇ ಕಸ ಹೊಡ್ಕೊಂಡದಾರ, ಏನಿಲ್ಲ. ನಾಸ್ತಿತೇಶು ಅಂತ ಗುರು ಹೇಳ್ದ. ಶಿಷ್ಯರು ಇನ್ನೂ ಕೇಳ್ತಾನೆ ಅದಾರ. ಅವ್ರಿಗೆ ಆಶ್ಚರ್ಯ ಆಯ್ತು. ಅವ್ರು ಮೊದಲು ಮಾಡಿದ್ರು, ಇವ್ರು ಬೇರೆ ಅಂತ ಮಾಡಿದ್ರು. ಇವ್ರು ದೊಡ್ಡವರು, ಇವರು ಸಣ್ಣವರು ಅಂತ ಅವರೆಲ್ಲ ಮಾಡ್ಕೊಂಡಿದ್ರು. ಈಗ ಗುರು ಹೇಳ್ತಾರೆ, ಅಲ್ಲ, ಸಂತರಲ್ಲಿ ಭೇದಿಲ್ಲ. ಎಲ್ಲ ಸಂತರನ್ನ ಒಂದೇ ದೃಷ್ಟಿಯಿಂದ ನೋಡಬೇಕು ಅಂತ ಶಿಷ್ಯರಿಗೆ. ಎಲ್ಲ ಸಂತರು ಅಷ್ಟೇ. ಇಷ್ಟು ಹೇಳಿ ಇನ್ನ ಮುಂದೆ ಹೇಳ್ತಾನೆ ಗುರು. ನಾಳೆ ನೋಡ್ತೀವಿ. ನಮಸ್ಕಾರ.